ಸೊ ಗುರು, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ನಾನು 100 RCB ಜರ್ಸೀಸ್ ಕೊಡ್ತಿದ್ನಲ್ಲ. ಸೊ ಇವಾಗ ಹೊಸ ಚಾಲೆಂಜ್ ನ ತಗೊಂಡ್ಬರ್ತಿದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಮ ಹೊಸ ಚಾಲೆಂಜ್ ಹೆಸರು ಬಂದು 100 ಜನಕ್ಕೆ ಊಟ ಕೊಡ್ತಾ ಇದೀವಿ. ನಿಮ್ಮಿಂದನೇ ಕೈಯಲ್ಲಿ ಸಾಧ್ಯ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ನಂಗೆ 129K ಫಾಲೋವರ್ಸ್ ಇದ್ದಾರೆ. ನಂಗೇನಾದ್ರು 150K ಫಾಲೋವರ್ಸ್ ಆದ್ರೆ, ಸೊ ನೆಕ್ಸ್ಟ್ ದಿನದಿಂದನೇ ನಾನು 100 ಜನಕ್ಕೆ ಊಟ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಏನ್ ಬ್ರೋ ನೀವು ಫಾಲೋವರ್ಸ್ಗೋಸ್ಕರ ಏನಂದ್ರೆ ಅದ್ ಮಾಡ್ತೀರಾ ಅಂದ್ರೆ, ನಾನು ಫಾಲೋವರ್ಸ್ಗೋಸ್ಕರ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ದಿದ್ದು ಹೇಳ್ಬಿಡ್ತೀನಿ ನೋಡಿ. ನೀವು ಮಾಡೋ ಒಂದು ಫಾಲೋ ಇಂದ ನಂಗೆ ಬರೋ ಪ್ರಮೋಷನ್ಸ್ ಇಂದ ಒಂದು 100 ಜನ 200 ಜನ ಆಗ್ತಾರೆ. ಸೊ ನನಗೆ ಬರೋ ದುಡ್ಡಿಂದ ಸೊ ನಾನು ಇನ್ನೂ ಜಾಸ್ತಿ ಜನ ಊಟ ಕೊಡ್ಬೋದು ಅಂತ ನನ್ನ ಐಡಿಯಾ ಅಷ್ಟೇ. ಸೊ ಇದ್ರಿಗೋಸ್ಕರನೇ ನಾನು ಫಾಲೋ ಮಾಡಿ, ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ ಅಂತ ಹೇಳೋದು. ಸೊ ನಿಮ್ಮ ಕೈಯಲ್ಲಿ ಆದ್ರೆ ಫಾಲೋ ಮಾಡ್ಕೊಳ್ಳಿ. ಒಂದು ಜನಕ್ಕೆ ಊಟ ಸಿಗುತ್ತೆ ಅಂತ ಹೇಳಿದ್ರೆ ನೀವ್ಯಾಕೆ ಫಾಲೋ ಮಾಡ್ಕೊಳ್ಳಲ್ಲ? ಇಲ್ಲಿ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ. ಒಬ್ರಿಗೆ ಊಟ ಸಿಗುತ್ತೆ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಇಡೀ ಕರ್ನಾಟಕ ಈ ರೀಲ್ನ ಶೇರ್ ಮಾಡಿ. ಮೂಲೆ ಮೂಲೆ ಇರೋರಿಗೆ ಕರ್ನಾಟಕ ಅವ್ರಿಗೆ ಶೇರ್ ಮಾಡಿ. ಸೊ ನಿಮ್ಮ ಹೆಸರು ಹೇಳಿ ಅವ್ರಿಗೆ ಊಟ ಕೊಡ್ತೀನಿ ಪಕ್ಕ. ನಾನು ಮಾತು ಕೊಡ್ತಾ ಇದ್ದೀನಿ, ಪಕ್ಕ ಕೊಟ್ಟೆ ಕೊಡ್ತೀನಿ. ಅಂಡ್ ನೀವು ಮಾಡ್ತೀರಾ ಅಂತ ಗೊತ್ತು. ಸಪೋರ್ಟ್ ಮಾಡಿ. 150K ಆಗಿದ ತಕ್ಷಣನೇ ನಾನು ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಒಬ್ರು ಊಟ ಸಿಗುತ್ತೆ. ಫಾಲೋ ಮಾಡ್ಕೊಳ್ಳಿ.